ಬಂದು ಇವ್ರಿಗೆ 6840 ರೂಪಾಯಿ ಬಂದಿದೆ. ಇನ್ಸೆಂಟಿವ್ 3741 ರೂಪಾಯಿ ಬಂದಿದೆ. ಜೊತೆಯಲ್ಲಿ ಒಂದೊಂದು ದಿವಸ ನೋಡಿ 17ನೇ ತಾರೀಕು 1653 ರೂಪಾಯಿ ಮಾಡಿದ್ದಾರೆ. ಆಮೇಲೆ 2000 ಮಾಡಿದ್ದಾರೆ. ಆಮೇಲೆ 1810 ರೂಪಾಯಿ ಒಂದಿನ, 767 ರೂಪಾಯಿ ಒಂದಿನ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಝೊಮ್ಯಾಟೊ ಕ್ವಿಕ್ ಡೆಲಿವರಿ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ತಗೋಣ ಅಂತ ಅಂದ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಝೊಮ್ಯಾಟೊದಲ್ಲಿ ಒಂದು ಆರ್ಡರ್ನ ಬುಕ್ ಮಾಡ್ತೀನಿ. ಆ ಆರ್ಡರ್ನ ತೊಗೊಂಬರ್ತಾರಲ್ಲ ಡೆಲಿವರಿ ಪಾರ್ಟ್ನರು, ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ, ಇನ್ಫಾರ್ಮೇಷನ್ ಅವ್ರ ಹತ್ರನೂ ಕೂಡ ಕಲೆಕ್ಟ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಮಾತಾಡೋದು ಅನ್ನೋದು ಕೂಡ 100% ಗೊತ್ತಿಲ್ಲ. ಬಟ್ ಮಾತಾಡ್ಸೋಕ್ಕಂತೂ ಟ್ರೈ ಮಾಡೋಣ. ಮಾತಾಡ್ಸ್ಬಿಟ್ಟು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ನಾವು ತೊಗೊಳಕ್ಕೆ ಟ್ರೈ ಮಾಡೋಣ. ಈಗ ಏನು ಮಾಡ್ತೀನಿ ಅಂತ ಅಂದರೆ, ಝೊಮ್ಯಾಟೊದಲ್ಲಿ ಒಂದು ಆರ್ಡರ್ನ ಬುಕ್ ಮಾಡ್ತೀನಿ. ಇವಾಗ ಝೊಮ್ಯಾಟೊ ಆ್ಯಪ್ ಓಪನ್ ಮಾಡ್ತೀನಿ ನೋಡಿ. ಝೊಮ್ಯಾಟೊ ಆ್ಯಪ್ ಓಪನ್ ಮಾಡ್ತಿದ್ದಂಗೆ ನಮಗೆ ಯಾವ ಥರ ಇಂಟರ್ಫೇಸ್ ಬರುತ್ತೆ ಅಂತ ನೋಡಿ. ಇಲ್ಲಿ ಕ್ವಿಕ್ ಡೆಲಿವರಿ ಅಂತ ಬರ್ತಾ ಇದೆ. ಸ್ಟಾರ್ಟಿಂಗಲ್ಲಿ ನಮಗೆ ತೋರಿಸ್ಬಿಡ್ತಾನೆ. ಅಂದರೆ ಆರ್ಡರ್ ಏನಾದ್ರು ಅರ್ಜೆಂಟ್ ಇದ್ದರೆ ನಾವು ಇದ್ರಲ್ಲಿ ಬುಕ್ ಮಾಡಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಿಕ್ 10 ಮಿನಿಟ್ ಡೆಲಿವರಿ ಅಂತ ತೋರಿಸ್ತಾ ಇದ್ದಾರೆ. ಅದನ್ನು ನಾವು ಓಪನ್ ಮಾಡಬೇಕು. ಆರ್ಡರ್ ನೋ ಅಂತ ಓಪನ್ ಮಾಡಿದೆ. ಆರ್ಡರ್ ನೋ ಅಂತ ಓಪನ್ ಮಾಡ್ತಿದ್ದಂಗೆ ಇಷ್ಟೊಂದು ರೆಸ್ಟೋರೆಂಟ್ಗಳು ಬರ್ತಾ ಇದ್ದಾವೆ. ಯಾವ್ದಾದ್ರು ಒಂದು ರೆಸ್ಟೋರೆಂಟಲ್ಲಿ 10 ನಿಮಿಷದ ಒಳಗಡೆ ಬರ್ತಾ ಅನ್ನೋದು ನೋಡೋಣ. ಅಂದರೆ ಟೈಮಿಂಗು ಹಾಕ್ಬಿಟ್ಟಿದ್ದಾನೆ ನೋಡಿ. ಒಂದೊಂದರಲ್ಲಿ ಇದ್ರಲ್ಲಿ 10 ನಿಮಿಷ, ಇದ್ರಲ್ಲಿ 15 ನಿಮಿಷ. ಗೈಸ್ ಏನಿದು 2 ರೆಸ್ಟೋರೆಂಟಲ್ಲಿ ಮಾತ್ರ 10 ನಿಮಿಷದ ಒಳಗಡೆ ಬರುತ್ತೆ ಅಂತ ಐತೆ. ಇನ್ನು ಮಿಕ್ಕಿದ ರೆಸ್ಟೋರೆಂಟ್ಗಳೆಲ್ಲ 15 ನಿಮಿಷ ಅಂತ ತೋರಿಸ್ತಾ ಇದ್ದಾನೆ. ಬಟ್ ಇದನ್ನು ಕ್ವಿಕ್ ಡೆಲಿವರಿಗೆ ಇನ್ಕ್ಲೂಡ್ ಆಗುತ್ತೆ. ಬನ್ನಿ ಇವಾಗ ಫಸ್ಟ್ ಯಾವುದ್ರಲ್ಲಾರು ಒಂದ್ರಲ್ಲಿ ಬುಕ್ ಮಾಡೋಣ. ಬುಕ್ ಮಾಡಿಬಿಟ್ಟು ಅವ್ರು ಬರ್ತಿದ್ದಂಗೆ ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡೋಣ. ಗೈಸ್ ಆಮೇಲಿಂದ ಆರ್ಡರ್ಗೂ ಕೂಡ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಅಂತ ಅನ್ಸುತ್ತೆ. ಏನಕ್ಕೆ ಅಂತಂದರೆ ಯಾವುದೇ ಆದಂಥ ಆಫರ್ಗಳು ಕೂಡ ಇಲ್ಲಿ ಇನ್ಕ್ಲೂಡ್ ಆಗ್ತಾ ಇಲ್ಲ. ಒಂದು ಸಮೋಸ 45 ರೂಪಾಯಿದು, ಒಂದು ವೆಜ್ ಪಪ್ಸ್ ಅದು 45 ರೂಪಾಯಿದು ಬುಕ್ ಮಾಡಿದ್ದೀನಿ. ಟೋಟಲ್ ಆಗಿ ನಮಗೆ ಡೆಲಿವರಿ ಚಾರ್ಜ್ ಎಲ್ಲ ಸೇರಿಸಿ ಎಷ್ಟು ಬರ್ತಾ ಇದೆ ಗೊತ್ತಾ? 157 ರೂಪಾಯಿ ಬರ್ತಾ ಇದೆ. ಹತ್ತಿರ 160 ರೂಪಾಯಿ ಅಂತ ಅಂದ್ಕೊಳ್ಳಿ. ಅಂದರೆ ಒಂದೊಂದಕ್ಕೆ ಎಷ್ಟಿತ್ತು ಗುರು? 80 ರೂಪಾಯಿ ಒಂದು ಸಮೋಸ, 80 ರೂಪಾಯಿ ಒಂದು ವೆಜ್ ಪಪ್ಸಿಗೆ ಬೀಳ್ತೈತೆ. ಅಂದರೆ ಬೇರೆ ಔಟ್ಸೈಡಲ್ಲಿ ನಾವು ತೊಗೊಳ್ತೀವಿ, ಅಂಗಡಿಗೆ ಹೋಗಿ ತೊಗೊಳ್ತೀವಿ ಅಂತಂದರೆ ವೆಜ್ ಪಪ್ಸ್ ಎಷ್ಟು ಒಂದು 25 ರೂಪಾಯಿ 30 ರೂಪಾಯಿ ಇರಬೇಕು ಅಷ್ಟೇ. ಆಮೇಲೆ ಸಮೋಸನೂ ಅಷ್ಟೇ 20 ರೂಪಾಯಿ 25 ರೂಪಾಯಿ ಇರುತ್ತೆ ಅಷ್ಟೇ. ಬನ್ನಿ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಅದರಿಂದಾಗಿ ಕ್ವಿಕ್ ಡೆಲಿವರಿ ಬೇಕಲ್ವ ನಮಗೆ, ಅದರಿಂದಾಗಿ ಏನು ಮಾಡೋಕ್ಕಾಗಲ್ಲ. ಇವಾಗ ಬುಕ್ ಮಾಡೋಣ. 157 ರೂಪಾಯಿ ತೋರಿಸ್ತಾ ಇದೆ. ಇವಾಗ ಪೇ ಮಾಡಿಬಿಟ್ಟು ಬುಕ್ ಮಾಡಿಬಿಡ್ತೀನಿ. ಇವಾಗ ಕ್ವಿಕ್ ಡೆಲಿವರಿ ಬೇಕು ಅಂತ ಅಂದರೆ ಸ್ವಲ್ಪ ಅಮೌಂಟು ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ಈಗ ಸಕ್ಸಸ್ಫುಲಿ ಪೇಯ್ಡ್ ಆಗಿದೆ. ಇವಾಗ ಆರ್ಡರ್ ಕೂಡ ಅಕ್ಸೆಪ್ಟ್ ಆಯಿತಾ ನೋಡೋಣ. ಹಾಗಾಯ್ತು, ಅಕ್ಸೆಪ್ಟ್ ಆಗಿದೆ. ನೋಡೋಣ 10 ನಿಮಿಷದಲ್ಲೇ ಬರುತ್ತಾ ಅಂತ ನೋಡಬೇಕು. ಇವಾಗ ಟೈಮ್ ಎಷ್ಟು ಗೊತ್ತಾ? ಕರೆಕ್ಟಾಗಿ 3 ಗಂಟೆ 28 ನಿಮಿಷ ಆಗಿದೆ. ಎಷ್ಟೊತ್ತಿಗೆ ತಗೊಬರ್ತಾರೆ ಅಂತ ನೋಡೋಣ. ಗೈಸ್ ನೋಡಿ, ಈಗ ಇನ್ನೂ ಒಂದು ಟ್ವಿಸ್ಟ್ ಬಂತು. ಏನಪ್ಪ ಅಂತ ಅಂದರೆ, ಡೆಲಿವರಿ ಪಾರ್ಟ್ನರು 100% ನನಗೆ ಅನ್ನಿಸ್ದಂಗೆ ಇಂದಿರೇನೆ ಬರೋದು. ಏನಕ್ಕಪ್ಪ ಅಂತ ಅಂದರೆ, ಡೆಲಿವರಿ ಪಾರ್ಟ್ನರು ಕೂಡ ಈಗ ಅಸೈನ್ ಆಗಿದ್ದಾರೆ. ಅವ್ರ ಹೆಸರು ನೋಡಿದ್ರೇ ಗೊತ್ತಾಗ್ತಾ ಇದೆ 100% ಅವರು ಹಿಂದಿಯವರೇನೆ ಅಂತ. ಬರಲಿ ತಡೀರಿ, ಏನು ಮಾಡೋಕ್ಕಾಗುತ್ತೆ. ಹಿಂದಿಲೇ ಮಾತಾಡ್ಸ್ಬಿಟ್ಟು ಕೇಳೋಣ. ನಮಗೆ ಬರೋ ಅಂತ ಹಿಂದಿಲೇ ಅವ್ರನ್ನ ಮಾತಾಡ್ಸ್ಬಿಟ್ಟು ನಮ್ಮ ಇನ್ಫಾರ್ಮೇಷನ್ ಆದಷ್ಟು ತೊಗೊಂಡು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಬರಲಿ ನೋಡೋಣ. ಇನ್ನೂ ಎಷ್ಟು ನಿಮಿಷ ತೋರಿಸ್ತಾ ಇದೆ ಗೊತ್ತಾ? 13 ನಿಮಿಷ ತೋರಿಸ್ತಾ ಇದೆ. ಅಂದರೆ ಇದು ಕೂಡ ಈಗ ಚೇಂಜ್ ಆಗೋಯ್ತು. ಈಗ 10 ನಿಮಿಷ ಇತ್ತಲ್ಲ, 10 ನಿಮಿಷದಿಂದ 15 ನಿಮಿಷಕ್ಕೆ ಚೇಂಜ್ ಆಯಿತು. 15 ನಿಮಿಷದಿಂದ ಈಗ 13 ನಿಮಿಷ ತೋರಿಸ್ತಾ ಇದೆ. 13 ನಿಮಿಷದಲ್ಲಿ ಆನ್ ಟೈಮಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ತೋರಿಸ್ತಾ ಇದ್ದಾರೆ. ಏನು ಕುಕ್ಕಿಂಗ್ ಮಾಡೋ ಐಟಮ್ ಏನು ಅಲ್ವಲ್ಲ, ಬೇಕ್ರಿಲಿರೋ ಅಂಥ ಐಟಮ್ ಆರಾಮಾಗಿ ಎತ್ಕೊಂಡು ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ. ಒಂದೊಂದ್ಸಲ ರೆಸ್ಟೋರೆಂಟ್ ಅವ್ರು ಲೇಟ್ ಮಾಡ್ತಾರಲ್ಲ, ಕೊಡ್ತಾರೋ ಕೊಡೋದು ನೋಡೋಣ. ಗೈಸ್ ನೋಡಿ, ಆಲ್ರೆಡಿ 10 ನಿಮಿಷ ಆಯಿತು. ಬಟ್ ಇನ್ನೂ ಬರ್ತಾ ಇಲ್ಲ. ಅಂದರೆ ಇವರು ಆರ್ಡರ್ ಪಿಕ್ ಮಾಡಿಲ್ಲ, ಹಂಗೆ ಬರ್ತಾವ್ರೆ ಅಂತ ಅನ್ಸುತ್ತೆ ನನಗೆ. ಅವರು ಕಸ್ಟಮರ್ ಲೊಕೇಶನ್ ಹಾಕೊಂಡು ಡೆಲಿವರಿ ಪಾರ್ಟ್ನರ್ ಏನಕ್ಕಪ್ಪ ಅಂತ ಅಂದರೆ, ಆರ್ಡರ್ ಅವ್ರು ಅಲ್ಲಿ ಪಿಕ್ ಮಾಡ್ತಿದಂಗೆ ನಮಗೂ ಕೂಡ ಅವ್ರು ಯಾವ ರೂಟಲ್ಲಿ ಬರ್ತಾವ್ರೆ ಅಂತ ಹೇಳ್ಬಿಟ್ಟು ಮ್ಯಾಪ್ ತೋರಿಸುತ್ತೆ. ಬಟ್ ಮ್ಯಾಪ್ ತೋರಿಸ್ತಾ ಇಲ್ಲ ಅಂತ ಅಂದರೆ ಆರ್ಡರ್ ಎತ್ಕೊಂಡಿದ್ದಾರೆ, ಪಿಕ್ ಮಾಡಿಲ್ಲ, ಹಂಗೆ ತೊಗೊಂಬರ್ತಾ ಇದ್ದಾರೆ ಕಸ್ಟಮರ್ ಲೊಕೇಶನ್ ಹಾಕೊಂಡು. ಗೈಸ್ ಬಂದರು ಅಂತ ಅನ್ಸುತ್ತೆ. ತಗೊಳ್ಳಿ ನೋಡೋಣ. ಬಂದರು ಇಲ್ಲೇ ಬಂದರು. कन्नड़ ना ब्रो? हाँ ना, हिंदी। हिंदी? ये तुम्हारा क्विक डिलीवरी है क्या? हाँ सर। क्विक डिलीवरी? हाँ क्विक क्विक डिलीवरी कितना देता पैसा? दे रहा है, अच्छा ही दे रहा है अभी। अच्छा दे रहा है क्या? किलोमीटर का कितना देता? वो जोमेटो के ऊपर मैक्सिमम 20 रुपया देता है। 20 रुपये देता है क्या? तुम्हारा जोन दिखा? ये छोटा जोन है क्या? ऑर्डर डिलीवर करने के बाद ही। हाँ करो फिर डिलीवर करो. तो ಪಿಕ್ नहीं कर रहा? ನಾನು ಹೇಳಿಲ್ವಾ ಗೈಸ್ ಇವ್ರು ಪಿಕ್ ಮಾಡಿಲ್ಲ ಅಂತ. आपका है सर? हाँ इसलिए पूछ रहा है.
कितना दे दिया? 36 रुपीज़ दे दिया है। 1.7 1.75 किलोमीटर के थोड़ा क्या है ना मैं इंसेंटिव दिखा तुम्हारा 14 गिग्स 19 ऑर्डर्स पूरा कर गया, पूरा हो गया क्या? 19 ऑर्डर्स होता है? हाँ हो जाता है, होता 30 के आसपास हो जाता है। कल हो गया? हाँ कल में पूरा किया नहीं। हाँ कल का देखते हैं। ये देखिए जो हाँ पूरा छोटा जोन है। छोटा जगह ಮೇ ಬಿ ಕತ್ತ ಝೊಮ್ಯಾಟೊ ಸೇಮ್ ಗೈಸ್ ನೋಡಿ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಈಗ ನನ್ನ ಝೋನ್ ತೆಗಿತೀನಿ ಅಂದರೆ ಅವ್ರಿಗೆ ಯಾವ ಥರ ಝೋನ್ ಇದೆ, ನಮಗೆ ಯಾವ ಥರ ಝೋನ್ ಇದೆ ಅಂತ ಗೊತ್ತಾಗುತ್ತೆ. नहीं ये तो बड़ा जोन है आपका। बड़ा जोन है, 1 मिनट देखो ಯಾಕೆ ಓಪನ್ ಕರಂಬ್ರು ಗೈಸ್ ನೋಡಿ ಈಗ ಸೇಮ್ ಏರಿಯಾದಲ್ಲೇ ವರ್ಕ್ ಮಾಡ್ತಾ ಇರೋದು. ನಮ್ಮ ಝೋನ್ ನೋಡಿ ಎಷ್ಟಿದೆ ಅಂತ, ಇವರ ಝೋನ್ ನೋಡಿ ಎಷ್ಟಿದೆ ಅಂತ. ಫುಲ್ಲು ಚಿಕ್ಕ ಝೋನು. दूर कितना किलोमीटर आता? 4 किलोमीटर हाइस्ट। 4 किलोमीटर हाईएस्ट? हाँ इसके ऊपर नहीं जाता, 4 किलोमीटर के अंदर मिलता है। एक दिन में कितना अर्निंग कर दिया? एक दिन में मैं 2 वीक कर रहा हूँ। फर्स्ट वीक मेरा गया। फर्स्ट वीक में गया है क्या? हाँ सेकेंड वीक चल रहा है मेरा। फर्स्ट वीक का है। ಫಸ್ಟ್ ವೀಕ್ ನೋಡಿ ಜ್ಯಾದ ಬೈ ಗೈಸ್ ನೋಡಿ ಇವರು ವೀಕ್ಲಿಗೆ ಎಷ್ಟು ಮಾಡಿದ್ದಾರೆ ಅಂತಂದರೆ ಪೂರಾ ಛೋಟಾ ಝೋನ್ है। क्विक डिलीवरी ನೋಡಿ, क्विक डिलीवरी के ಮಾಡಿರೋದು. टाइम कितना? टाइम 16 घंटा। 16 घंटा फुल डे पकड़ के काम करते हैं। फुल डे काम करता है क्या? सुबह कितना बजे आता? वो 9 बजे ऑन होता है। 9 बजे बजे से 1 बजे तक। रात में 1 बजे तक। 1 बजे तक ಗಾಯ್ಸ್ ಇಲ್ಲಿ 10,000 ಮಾಡಿದ್ರೆ ಅನ್ನೋದಲ್ಲ. ಇವರು ಬೆಳಗ್ಗೆ 9 ಗಂಟೆಗೆ ಬಂದರೆ ಇವ್ರು ನೈಟ್ ಹೋಗೋದೇನೆ 10 ಗಂಟೆಗೆ ಹೋಗ್ತಾರೆ. ಓಪನ್ ಮಾಡೋಬ್ರು ಒಂದು ನಿಮಿಷ ನೋಡಿ ಆರ್ಡರ್ಸು ಕ್ವಿಕ್ ಡೆಲಿವರಿಲಿ ಯಾವ ಥರ ಮಾಡಿದ್ದಾರೆ ಇವರು ಅಂತ. ಬಟ್ ಬರೀ ಅರ್ನಿಂಗ್ಸ್ ಮಾತ್ರ ನೋಡಬೇಡಿ. ಅರ್ನಿಂಗ್ಸ್ ಆರ್ಡರ್ ಅರ್ನಿಂಗ್ ಬಂದು ಇವ್ರಿಗೆ 6,840 ರೂಪಾಯಿ ಬಂದಿದೆ. ಇನ್ಸೆಂಟಿವ್ 3,741 ರೂಪಾಯಿ ಬಂದಿದೆ. ಜೊತೆಯಲ್ಲಿ ಒಂದೊಂದು ದಿವಸ ನೋಡಿ 17ನೇ ತಾರೀಕು 1,653 ರೂಪಾಯಿ ಮಾಡಿದ್ದಾರೆ. ಆಮೇಲೆ 2,000 ಮಾಡಿದ್ದಾರೆ. ಆಮೇಲೆ 1,810 ರೂಪಾಯಿ ಒಂದಿನ, 767 ರೂಪಾಯಿ ಒಂದಿನ. ಚೆನ್ನಾಗೇ ಮಾಡಿದ್ದಾರೆ ಅರ್ನಿಂಗ್ಸು. ಬಟ್ ಇವ್ರು ಟೈಮ್ ಜಾಸ್ತಿ ಮಾಡ್ತಾರೆ, ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾಡ್ತಾರೆ. ಅದರಿಂದಾಗಿ ಇವ್ರಿಗೆ ಇಷ್ಟೊಂದೆಲ್ಲ ಅರ್ನಿಂಗ್ಸ್ ಆಗ್ತಾಯಿದೆ. ಸೊ ಈ ವೀಕ್ ಎಷ್ಟು ಮಾಡಿದ್ದಾರೆ ಗೊತ್ತಾ? ಒಂದೇ ದಿವಸದಲ್ಲಿ ನಿನ್ನೆ 1,350 ರೂಪಾಯಿ ಮಾಡಿದ್ದಾರೆ, ಇವತ್ತು 350 ರೂಪಾಯಿ ಮಾಡಿದ್ದಾರೆ. ಆಲ್ರೆಡಿ 1,700 ರೂಪಾಯಿ ಮಾಡಿದ್ದಾರೆ. ಸ್ಕ್ಯಾನರ್ ಕೊಡೋಬ್ರು ನಿಂದು. किसका सर? तुम्हारा स्कैनर दे दो. टुडे इंसेंटिव कितना है? 650। 650 ಗೈಸ್ ನೋಡಿ ಗೈಸ್, ನಮಗೂ ಕೊಡಲ್ಲ ಅಷ್ಟೊಂದು ಕೊಟ್ಟಿದ್ದಾರೆ ಅವ್ರಿಗೆ ಇನ್ಸೆಂಟಿವು. घर किधर है? कलकत्ता। कलकत्ता। इधर से आज कितने महीना हो गया? 6 महीने। 6 महीने हो गया क्या? ओके ब्रो, थैंक यू. हाँ यूट्यूब चैनल है। सब्सक्राइब कर देता हूँ। हाँ कर दो. देखो भाई, थैंक यू ब्रो. ಗೈಸ್ ನೋಡಿ ಆಮೇಲೆ ಅವರು ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಮಾಡ್ತಾ ಇರೋದು. ಎಲೆಕ್ಟ್ರಿಕಲ್ ವೆಹಿಕಲಲ್ಲೇ ಅವರು ಅಷ್ಟೆಲ್ಲ ಅರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದೇ ಹೇಳ್ತಾವೆ. ಬೆಳಗ್ಗೆ 9 ಗಂಟೆಯಿಂದ ನೈಟ್ ಅವರು 1 ಗಂಟೆವರೆಗೂ ಮಾಡ್ತಾರೆ. ಈ ಒಂದು ಹುಡುಗರಂತೂ 100% ಅವ್ರು ಮಾಡೇ ಮಾಡ್ತಾರೆ, ಹಗಲು ರಾತ್ರಿ ಅನ್ನಲ್ಲ, ಮಾಡ್ತಾನೆ ಇರ್ತಾರೆ. ಬಿಲ್ ಎಷ್ಟು ಹಾಕೋಣಪ್ಪ ಇಲ್ಲಿ ನೋಡಿ, 95 ರೂಪಾಯಿ ಹಾಕಿದ್ದಾನೆ ಅಷ್ಟೇ ಬಿಲ್ಲು. ಬಟ್ ಝೊಮ್ಯಾಟೋದವನೇ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ತೊಗೊಂಡಿದ್ದಾನೆ ನೋಡಿ. ಇದು ಕೂಡ ಚೆನ್ನಾಗಿದೆ ಅಂದರೆ ರೀಸೆಂಟಾಗಿ ಬಿಟ್ಟಿದ್ದಾರಲ್ಲ, ಅದರಿಂದಾಗಿ ನೀವು ಟೈಮ್ ಅಷ್ಟು ಕೊಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಈಗ ನಾವು ಮಾಮೂಲಿ ನಾರ್ಮಲ್ ನಮ್ಮ ಕನ್ನಡ ಹುಡುಗರು ಬೆಳಗ್ಗೆ 9 ಗಂಟೆಗೆ ಬಂದು ನೈಟ್ 1 ಗಂಟೆ ತನಕ ಮಾಡಲ್ಲ. ಹಿಂದಿ ಹುಡುಗರು ಆಗಿರೋದಕ್ಕೆ ಅಷ್ಟು ಮಾಡೋಣ. ಈಗ ನಾವು ರೆಗ್ಯುಲರಾಗೂ ಅಷ್ಟು ಮಾಡ್ತೀವೋ ಇಲ್ಲೋ ನೋಡಿ. ಅವನು ವಾರಕ್ಕೆ 13,000 ಮಾಡಿದ್ದಾನೆ. ತುಂಬ ಚೆನ್ನಾಗಿ ಮಾಡಿದ್ದಾನೆ ಅರ್ನಿಂಗ್. ಅಂದರೆ ಒಬ್ಬೊಬ್ರು ಮಾಡ್ತಾಯಿವ, ಹಿಂದಿ ಹುಡುಗರು ಮಾಡ್ತಾರೆ. ಅವ್ರೇನು ಟೈಮ್ ಆ ಟೈಮು ಈ ಟೈಮು ಅಂತ ಏನು ಅನ್ನೋಲ್ಲ. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಹಿಂದಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ, ಬಾಯ್ ಗೈಸ್.